ಲೋಕಸಭಾ ಚುನಾವಣಾ ಪ್ರಚಾರ ರ್ಯಾಲಿಗೆ ಚಾಲನೆಯನ್ನು ನೀಡ್ತಾ ಇದ್ದಾರೆ ಕರ್ನಾಟಕದಲ್ಲಿ ಪ್ರಧಾನಿ ಮೋದಿ. ಹುಬ್ಬಳ್ಳಿಗೆ ಬರ್ತಾ ಇದ್ದಾರೆ ಪ್ರಧಾನಿ ಮೋದಿ. ಕೆಎಲ್ಇ ಮೆಡಿಕಲ್ ಕಾಲೇಜು ಮೈದಾನದಲ್ಲಿ ಸಮಾವೇಶ ಇರುವಂತದ್ದು. ಸಂಜೆ 6 ಗಂಟೆಗೆ ಚುನಾವಣಾ ಪ್ರಚಾರ ರ್ಯಾಲಿಗೆ ಪ್ರಧಾನಿ ಮೋದಿ ಚಾಲನೆಯನ್ನು ನೀಡುತ್ತಾರೆ, ಭಾಷಣವನ್ನು ಮಾಡ್ತಾರೆ. ಸುಮಾರು 40 ರಿಂದ 50 ನಿಮಿಷಗಳ ಕಾಲ ಪ್ರಧಾನಿ ಮೋದಿ ಅಬ್ಬರಿಸಿ ಬೋರ್ಗರೆಯಲಿದ್ದಾರೆ. ಹುಬ್ಬಳ್ಳಿಯಲ್ಲಿ ಸಾರ್ವಜನಿಕರಿಗೆ ಸುಮಾರು 95,000ಕ್ಕೂ ಅಧಿಕ ಆಸನಗಳ ವ್ಯವಸ್ಥೆಯನ್ನು ಇಲ್ಲಿ ಮಾಡಲಾಗಿದೆ. ಇದು ಸಮಾವೇಶ ಸ್ಥಳದ ಒಂದಷ್ಟು ದೃಶ್ಯಗಳನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ. ಈ ಬಾರಿ ಮತ್ತೊಮ್ಮೆ ಮೋದಿ ಸರ್ಕಾರ ಅನ್ನುವಂತಹ ಒಂದು ಘೋಷವಾಕ್ಯವನ್ನು ಕೂಡ ಅಲ್ಲಿ ಹಾಕಲಾಗಿದೆ. ಪ್ರತಿ ಎಲೆಕ್ಷನ್ನಲ್ಲೂ ಕೂಡ ಈ ಘೋಷವಾಕ್ಯಗಳದ್ದು ಬಹಳ ಇಂಪಾರ್ಟೆಂಟ್ ಇರುತ್ತೆ. ಸ್ಲೋಗನ್ಸ್, ಎಲೆಕ್ಷನ್ ಸ್ಲೋಗನ್ಸ್. ಕಳೆದ ಬಾರಿ ಅಬ್ ಕಿ ಬಾರ್ ಮೋದಿ ಸರ್ಕಾರ ಅಂತ ಇತ್ತು, ಈ ಬಾರಿ ಮೋದಿ ಸರ್ಕಾರ ಅಂತ. ಈಗ ಅಬ್ ಕಿ ಬಾರ್ ಫಿರ್ ಮೋದಿ ಸರ್ಕಾರ ಅಂತ ಮಾಡಿದ್ದಾರೆ. ಅದನ್ನು ಈ ಬಾರಿ ಮತ್ತೊಮ್ಮೆ ಮೋದಿ ಸರ್ಕಾರ ಅಂತ ಘೋಷವಾಕ್ಯವನ್ನು ಮಾಡ್ಕೊಂಡಿದ್ದಾರೆ. ಅದನ್ನು ಕೂಡ ಅಲ್ಲಿ ಬೃಹತ್ ಬ್ಯಾನರ್ನಲ್ಲಿ ಹಾಕಿ ಹುಬ್ಬಳ್ಳಿ ಸಮಾವೇಶದಲ್ಲಿ ಇಟ್ಟಿರೋದನ್ನು ನಾವಿಲ್ಲಿ ಗಮನಿಸ್ತಾ ಇದ್ದೀವಿ. ಬಿಜೆಪಿಯ ಧ್ವಜಗಳನ್ನು ಎಲ್ಲ ಕಡೆ ಜೋರಾಗಿ ಹಾಕಿದ್ದಾರೆ. ಸಂಪೂರ್ಣ ಕೇಸರಿಮಯ ಆಗಿದೆ ಆ ಪ್ರದೇಶ. ಪ್ರಧಾನಿ ಮೋದಿಯ ಬೃಹತ್ ಕಟೌಟ್ಗಳನ್ನು ಕೂಡ ಅಲ್ಲಿ ಹಾಕಲಾಗಿದೆ. ನಾವಿಲ್ಲಿ ಗಮನಿಸ್ತಾ ಇದ್ದೀವಿ. ಈ ಬಾರಿಯ ಬಿಜೆಪಿಯ ಎಲೆಕ್ಷನ್ ಸ್ಲೋಗನ್ನನ್ನು ನಾವು ಗಮನಿಸ್ತಾ ಇದ್ದೀವಿ. ಚುನಾವಣೆಗಳಲ್ಲಿ ಈ ಎಲೆಕ್ಷನ್ ಸ್ಲೋಗನ್ಗಳ ಪಾತ್ರ ಬಹಳ ಮುಖ್ಯ ಇರುತ್ತೆ. ಒಂದು ಕ್ಯಾಚಿ ಲೈನ್ ಮೂಲಕವೇ ಜನರ ಮನಸ್ಸನ್ನು ಕ್ಯಾಚ್ ಮಾಡುವಂಥ ಪ್ರಯತ್ನವನ್ನು ಪೊಲಿಟಿಕಲ್ ಪಾರ್ಟಿಗಳು ನಡೆಸ್ತವೆ. ಅದೇ ರೀತಿ ಈ ಬಾರಿ ಕೂಡ ಅಷ್ಟೇ. ಹುಬ್ಬಳ್ಳಿಯಲ್ಲಿ ಅಮಿತ್ ಶಾ ಅವರ ಹಾಗೂ ಪ್ರಧಾನಿ ಮೋದಿಯ ಕಟೌಟ್ಗಳನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ. ಉದ್ದಕ್ಕೂ ಕೂಡ ಹಾಕಲಾಗಿದೆ. ಬಿಜೆಪಿಯ ಬಾವುಟಗಳನ್ನು ಕೂಡ ಎಲ್ಲ ಕಡೆ ಇಟ್ಟು ಕೇಸರಿಮಯ ಪ್ರದೇಶವನ್ನಾಗಿ ಮಾಡಲಾಗಿದೆ. ಸಂಜೆ 6 ಗಂಟೆಗೆ ಪ್ರಧಾನಿ ಮೋದಿ ಹುಬ್ಬಳ್ಳಿಯ ರ್ಯಾಲಿಯನ್ನು ಉದ್ದೇಶಿಸಿ ಮಾತನಾಡೋದನ್ನು ಶುರು ಮಾಡ್ತಾರೆ. ಹೆಚ್ಚು ಕಮ್ಮಿ 7 ಗಂಟೆವರೆಗೂ ಕೂಡ ಪ್ರಧಾನಿ ಮೋದಿ ಹುಬ್ಬಳ್ಳಿಯ ಈ ಗ್ರೌಂಡ್ನಲ್ಲಿ ಅಬ್ಬರಿಸಿ ಬೋರ್ಗರೆದು ಬೊಬ್ಬಿರಿಯಲಿದ್ದಾರೆ. ಈಗ ಮತ್ತಷ್ಟು ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ರಹಮತ್ ಕಂಚುಗಾರಿಗ ಹುಬ್ಬಳ್ಳಿಯಿಂದ ಲೈವ್ ಜಾಯಿನ್ ಆಗ್ತಾ ಇದ್ದಾರೆ. ರಹಮತ್, ಯಾವ ರೀತಿ ತಯಾರಿಗಳು ನಡೆದಿದೆ ಪ್ರಧಾನಿ ಮೋದಿಯವರ ಚುನಾವಣಾ ರ್ಯಾಲಿಗೆ ಅಲ್ಲಿ ಅಂತ? ಅಮರ್, 2ನೇ ಬಾರಿ ಪ್ರಧಾನಿ ನರೇಂದ್ರ ಮೋದಿ ಇಲ್ಲಿಗೆ ಆಗಮಿಸ್ತಾ ಇದ್ದಾರೆ ಹುಬ್ಬಳ್ಳಿಗೆ. ನನ್ನ ಹಿಂದೆ ಬೃಹತ್ ಆಗಿರುವಂತಹ ವೇದಿಕೆ ಅವರಿಗಾಗಿ ಸಿದ್ಧ ಆಗಿದೆ. ಸಂಜೆ 5:20 ಹೊತ್ತಿಗೆ ಅವರು ಇಲ್ಲಿ ಲ್ಯಾಂಡ್ ಆಗ್ತಾರೆ. ಆದ ನಂತರ 2 ಕಾರ್ಯಕ್ರಮದಲ್ಲಿ, ಒಂದು ಸರ್ಕಾರಿ ಕಾರ್ಯಕ್ರಮದಲ್ಲಿ ಅವರು ಭಾಗವಹಿಸ್ತಾ ಇದ್ದಾರೆ. ಅದರ ಸಲುವಾಗಿ ಪ್ರತ್ಯೇಕವಾಗಿರುವಂತಹ ವೇದಿಕೆ ನನ್ನ ಬಲಭಾಗದಲ್ಲಿ ಇದೆ. ಇಲ್ಲಿಂದ ಸುಮಾರು ಒಂದು ಅರ್ಧ ಕಿಲೋಮೀಟರ್ ಒಳಗಡೆನೆ ಆ ಒಂದು ವೇದಿಕೆಯನ್ನು ಕೂಡ ಸಿದ್ಧ ಮಾಡಲಾಗಿದೆ. ಅಲ್ಲಿ ವಿವಿಧ ಕಾರ್ಯಕ್ರಮಗಳಿಗೆ ಶಂಕುಸ್ಥಾಪನೆಯನ್ನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅದಕ್ಕೆ ಚಾಲನೆಯನ್ನ ಕೊಡ್ತಾರೆ. ಅದರಲ್ಲಿ ಚಿಕ್ಕಜಾಜೂರಿಂದ, ಹುಬ್ಬಳ್ಳಿಯಿಂದ ಚಿಕ್ಕಜಾಜೂರಿಗೆ ರೈಲ್ವೆ ಡಬ್ಲಿಂಗ್, IIT IIITಗೆ ಶಂಕುಸ್ಥಾಪನೆ, ಹಾಗೇನೆ ಪ್ರಧಾನಮಂತ್ರಿ ಆವಾಸ್ ಯೋಜನೆಯ ಕಾರ್ಯಕ್ರಮಕ್ಕೆ ಕೂಡ ಅವರು ಅಲ್ಲಿಂದಲೇ ಚಾಲನೆ ಕೊಡ್ತಾರೆ. ಸೊ ಆ ಒಂದು ಸರ್ಕಾರಿ ಕಾರ್ಯಕ್ರಮದಲ್ಲಿ ಎಲ್ಲ ಶಾಸಕರು ಕೂಡ ಭಾಗವಹಿಸ್ತಾರೆ. ಹಾಗೇನೆ ಆ ಸರ್ಕಾರಿ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿಗೆ ಕೇವಲ ಇಮೇಲ್ ಅನ್ನ ಮಾಡಿದ್ದಾರೆ, ಹಾಗೇನೆ ಅವರಿಗೆ ಆಹ್ವಾನವನ್ನ ಕೊಟ್ಟಿಲ್ಲ ಅನ್ನುವಂತ ಒಂದು ಇದು ಕೂಡ ಇದೆ. ಹೀಗಾಗಿ ಕೋನ್ ರೆಡ್ಡಿ ಅವರು ನಮಗೆ ಮಾತಾಡ್ತಾ ಹೇಳಿದ್ರು, ಮುಖ್ಯಮಂತ್ರಿಗಳು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇಲ್ಲ ಅನ್ನುವಂತ ಒಂದು ಮಾತನ್ನು ಕೂಡ ಹೇಳಿದ್ರು. ಹೀಗಾಗಿ ಜಿಲ್ಲಾ ಉಸ್ತುವಾರಿ ಸಚಿವ RV ದೇಶಪಾಂಡೆ ಅವರು ಮಾತ್ರ ಸರ್ಕಾರಿ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಅದಾದ ಬಳಿಕ ನೇರವಾಗಿ ಏನಂತಂದ್ರೆ ಸಂಜೆ 6:30 ವೇಳೆಗೆ ಈ ಒಂದು ಬೃಹತ್ ಸಮಾವೇಶ, ಅಂದ್ರೆ ಗದಗ್, ಹಾವೇರಿ, ಧಾರವಾಡ, ಅದೇ ರೀತಿ ಉತ್ತರ ಕನ್ನಡ ಲೋಕಸಭಾ ಒಂದು ವ್ಯಾಪ್ತಿಯಲ್ಲಿ ಬರುವಂತಹ ಕಾರ್ಯಕರ್ತರ ಒಂದು ಬೃಹತ್ ರ್ಯಾಲಿ ಇದು. ಇದಕ್ಕೆ ಅವರು ಚಾಲನೆಯನ್ನು ಕೊಡ್ತಾರೆ. ಮುಖ್ಯವಾಗಿರುವಂತಹ ವೇದಿಕೆ ಇಲ್ಲಿ ನನ್ನ ಹಿಂದೆ ಇರುವಂತದ್ದು. ಸೊ ಮುಖ್ಯವಾಗಿರುವಂತಹ ವೇದಿಕೆ ಪಕ್ಕದಲ್ಲೇ 2 ಸಮಾನಾಂತರ ವೇದಿಕೆಗಳನ್ನ ಇಲ್ಲಿ ಮಾಡಲಾಗಿದೆ. ಸೊ ಒಂದು ಎಡಭಾಗದಲ್ಲಿರುವಂತಹ ವೇದಿಕೆಯಲ್ಲಿ ಅಲ್ಲಿ ಸಂಗೀತದ ಒಂದು ಕಾರ್ಯಕ್ರಮಗಳು ನಡೀತದೆ. ಹೀಗೆ ಬಲಭಾಗದಲ್ಲಿರುವಂತಹ ಈ ಒಂದು ವೇದಿಕೆ, ಬಲಭಾಗದಲ್ಲಿ ಅದೇ ಒಂದು ಸಮಾನಾಂತರದಲ್ಲಿ ಒಂದು ವೇದಿಕೆಯನ್ನ ಇಲ್ಲಿ ಹಾಕಲಾಗಿದೆ. ಅದರಲ್ಲಿ ಎಲ್ಲ ಶಾಸಕರು, ಸ್ಥಳೀಯ ಮುಖಂಡರುಗಳನ್ನ ಅಲ್ಲಿ ಅವರು ಕೂರ್ಲಿಕ್ಕೆ ಒಂದು ವ್ಯವಸ್ಥೆಯನ್ನು ಮಾಡಲಾಗಿದೆ. ಸುಮಾರು
95,000 ಆಸನಗಳ ಒಂದು ವ್ಯವಸ್ಥೆಯನ್ನ ಇಲ್ಲಿ ಮಾಡಲಾಗಿದೆ. ಸೊ ಈ ಒಂದು 2-2.5 ಲಕ್ಷ ಜನ ಸೇರುವಂತಹ ಒಂದು ಸಾಧ್ಯತೆ ಇದೆ. ನೋಡ್ತಾ ಇದ್ರೆ ಪೂರ್ವಾಭಿಮುಖವಾಗಿ ಬೃಹತ್ ಆಗಿರುವಂತಹ ವೇದಿಕೆ ಇದರ ಸಲುವಾಗಿ ಸಿದ್ಧಗೊಂಡಿದೆ. ಹಾಗೇನೆ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಅದರ ಪಕ್ಕದಲ್ಲಿ ಮಾಡಲಾಗಿದೆ. ಸುಮಾರು 2,000 ವಾಹನಗಳಿಗೆ ನಿಲುಗಡೆ ಸಲುವಾಗಿ ಪಾರ್ಕಿಂಗ್ ವ್ಯವಸ್ಥೆಯನ್ನು ಕೂಡ ಪ್ರತ್ಯೇಕವಾಗಿ ಮಾಡಲಾಗಿದೆ. ಸೊ ಈ ಕಂಪ್ಲೀಟ್ 3 ಲೋಕಸಭಾ ವ್ಯಾಪ್ತಿಯಲ್ಲಿ ಬರುವಂತಹ ಬಿಜೆಪಿ ಕಾರ್ಯಕರ್ತರು ಎಲ್ಲ ಇಲ್ಲಿ ಹರಿದು ಬರುವಂತಹ ಒಂದು ಸಾಧ್ಯತೆ ಇದೆ. ಹಾಗೇನೆ ಮೋದಿ ಅಭಿಮಾನಿಗಳು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತಹ ಒಂದು ಸಾಧ್ಯತೆ ಇದೆ. ಸಂಜೆ 5:20 ರಿಂದ 5:30 ಹೊತ್ತಿಗೆ ವಿಶೇಷ ವಾಯುಸೇನೆಯ ಒಂದು ಕ್ಯಾಪ್ಟರ್ ಮೂಲಕ ಮೋದಿ ಹುಬ್ಬಳ್ಳಿಗೆ ಆಗಮಿಸ್ತಾರೆ. ಅವರ ಒಂದು ನಿರೀಕ್ಷೆ ಸಲುವಾಗಿ ಸುತ್ತಮುತ್ತಲಿನ ಗ್ರಾಮಗಳಿಂದ ಕೂಡ ಸಾಕಷ್ಟು ಜನ ಈ ಒಂದು ಕಾರ್ಯಕ್ರಮದಲ್ಲಿ ಅವರು ನೋಡೋಕೆ ಬರೋರಿದ್ದಾರೆ. ಸುಮಾರು 40 ರಿಂದ 50 ನಿಮಿಷಗಳ ಕಾಲ ಅವರು ಭಾಷಣವನ್ನ ಮಾಡಲಿದ್ದಾರೆ ಅನ್ನುವಂತ ಮಾಹಿತಿ ಇದೆ. ಅಮರ್, ಥ್ಯಾಂಕ್ ಯು ರಹಮಾನ್.